ತಂಡದ ಪ್ರಮುಖ ದಾಳಿಗಾರ ರಮೇಶ್ ತನ್ನ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರ ನಡುವೆ ಇಂದಿನ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿಯ ಆಟವನ್ನ ಕಾಣಬಹುದಾಗಿದೆ. HMT ಕೊಲಂಬಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ರಾಜ್ಯ ಮಟ್ಟದ ಬೆಳ್ಳಿಯ ರೋಲಿಂಗ್ ಟ್ರೋಫಿ 2024 ಸುಂದರ ಸಂಜೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇಂದು ಸಾಕಷ್ಟು ರೋಚಕ ಪಂದ್ಯಗಳು ನಡೆಯಲಿಕ್ಕಿದೆ. ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು, ಒಂದು ರೀಚ್ ಹೊಂದಿದೆ. ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ 1-0 ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಕೈ ಹೋಲ್ಡ್ ಮಾಡುವಂತ ಪ್ರಯತ್ನ ಇತ್ತು, ಕೈ ಹೋಲ್ಡ್ ನಿಂದ ಕನ್ವರ್ಟ್ ಮಾಡ್ತಾ ಆಂಕಲ್ ಹೋಲ್ಡ್ ನ ಒತ್ತಕ್ಕೆ ಮುಂದಾದ್ರೆ ಅದ್ಭುತವಾದಂತ ಎಸ್ಕೇಪ್ 7 ಬ್ರದರ್ಸ್ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ಮಲ್ಟಿಪಲ್ ರೈಟ್ ಪಾಯಿಂಟ್. 3-1 in favor of Glory Sports Club. 7 ಬ್ರದರ್ಸ್ ತಂಡದ ಜರ್ಸಿ ನಂಬರ್ 7 ರೈಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಒಂದು ಚೈನ್ ಟ್ಯಾಕಲ್, ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿದ್ರು ಸಹ ಒಂದು ಟ್ಯಾಕಲ್ ಕಾಣಬಹುದಾಗಿದೆ. 4-1 ಪಂದ್ಯ, 3 ಅಂಕದ ಮುನ್ನಡೆಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಇವರ ಡಿಫೆನ್ಸ್ ನಡುವೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಡೈವಿಂಗ್ ಟ್ಯಾಕಲ್ ಗೆ ಮುಂದಾದ್ರು. ಫೈವ್ 1 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ 7 ಬ್ರದರ್ಸ್ ತಂಡದ ರಮೇಶ್ ಒಬ್ಬ ಅನುಭವಿ ಆಟಗಾರ. ಒಂದು ಅಡ್ವಾನ್ಸ್ ಟ್ಯಾಕಲ್ ಆಗಿತ್ತು, ಇಲ್ಲಿ ಮಲ್ಟಿಪಲ್ ರೈಟ್ ಪಾಯಿಂಟ್. Five 3 in favor of Glory Sports Club. HMT ಕೊಲಂಬಸ್ ಮತ್ತು ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ಬ್ಯಾಂಗ್ಳೂರ್ ಚಾಂಪಿಯನ್ ಟ್ರೋಫಿ 2024 19ನೇ ವರ್ಷದ ರಾಜ್ಯ ಮಟ್ಟದ ಹೊನ್ನೂರು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಈಗಾಗಲೇ 3ನೇ ದಿನದಲ್ಲಿ ಬಹಳ ಯಶಸ್ವಿಯಾಗಿ ಒಂದು ಕಬಡ್ಡಿ ಪಂದ್ಯಾವಳಿ ಮೂಡಿ ಬರ್ತಾ ಇದೆ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ 7 ಬ್ರದರ್ಸ್ ತಂಡದ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 6-3 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಡಿಫೆನ್ಸ್ ಭಾಗದಲ್ಲಿ ಕೊಂಚ ಮಿಸ್ಟೇಕ್. 6-4 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಆಟಗಾರ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ. ರೈಟ್ ರೈಡರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಯತ್ನ ಇತ್ತು, ಅವರ ಮನಸ್ಸಿನವರ ನಿರ್ಧಾರ. ಬೆಸ್ತವಾದಂತಹ ಹಿಡಿತಕ್ಕೆ ಮುಂದಾಗಿ ಒಂದು ಅಂಕದ ಮೇಲೆ ಬಿಟ್ಟುಕೊಟ್ಟಿದ್ದಾರೆ. 7-4 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ದಾಳಿಯ ವಿಭಾಗದಲ್ಲಿ ರಮೇಶ್ ಯಾವುದೇ ಅಂಕಲದ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆದ್ರು. ಯುವ ದಾಳಿಗಾರ ಐವರ ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಕಾದಾಡೋಣ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. ಎಸ್, ಇಲ್ಲಿ ಒಬ್ಬ ಡಿಫೆಂಡರ್ ಎಂಡ್ ಲೈನ್ ಅನ್ನು ಕ್ರಾಸ್ ಮಾಡಿದ್ರು. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 7
ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 8-4 ಪಂದ್ಯ. ಸೆವೆನ್ ಬ್ರದರ್ಸ್ ತಂಡದ ಯುವ ದಾಳಿಗಾರ ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ದಿವಂಗತ ಜಾಲಹಳ್ಳಿ ಕೆ ರಾಮೇರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ 2024 ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭದಲ್ಲಿ ಸಾಕಷ್ಟು ಆನ್ಲೈನ್ ಗೇಮ್ಗೂ ಸಂಬಂಧ ಆದ್ರು ಇಟ್ಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡು, ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ. ರಮೇಶ್ ಅವರಿಗೆ ಒಂದು ಉತ್ತಮವಾದಂತ ಬ್ಲಾಕ್ ಹಾಗೂ ಡ್ಯಾಶ್, ಅದ್ಭುತವಾದಂತಹ ಟ್ಯಾಕಲ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ 9-4 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಒಂದು ಉತ್ತಮವಾದಂತಹ ಆರಂಭ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಸೂಪರ್ ಟೇಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರನ್ನ ಹೊಂದಿದಂತ ಸಂದರ್ಭದಲ್ಲಿ ದಾಳಿಗಾರನನ್ನ ಟ್ಯಾಕಲ್ ಮಾಡಿದ್ರೆ ಆ ಸಂದರ್ಭದಲ್ಲಿ 2 ಅಂಕವನ್ನು ಪಡೆಯುವಂತಹ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ದಾಳಿಗಾರ ಯಶಸ್ವಿಯಾಗಿ 1 ಅಂಕವನ್ನು ಪಡೆಯಲಿ ಯಶಸ್ವಿ ಆದ್ರು. ಹತ್ತು 4 ಪಂದ್ಯ. ಸೆವೆನ್ ಬ್ರದರ್ಸ್ ತಂಡದ ಆಟಗಾರ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್, 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಲೂನಾ ಅಂಕವನ್ನು ಪಡೆಯುವುದರ ಮೂಲಕ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ 10 ಅಂಕದ ಲೀಡ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇದೆ. 14-4 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮೇಯರ್, ಮಾಜಿ ಬಿಬಿಎಂಪಿ ಸದಸ್ಯರು ಆಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರು ಸನ್ಮಾನ್ಯ ಶ್ರೀಯುತ ಎಂ ಆನಂದ್ ಸರ್ ಅವರು, ಅದೇ ರೀತಿ ಅಂತಾರಾಷ್ಟ್ರೀಯ ಕಬಡ್ಡಿಯ ತಾರೆಯಾಗಿ ಯಶಸ್ವಿ ಪ್ರೋ ಕಬಡ್ಡಿಯ ತರಬೇತುದಾರರಾಗಿ ಭಾರತದ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ BC ರಮಸರ್ ಅವರು ಸಹ ಪಂದ್ಯದ ಒಂದು ವೀಕ್ಷಣೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀಯುತ ಕಾಥಿಗೌಡರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ. ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಬಡ್ಡಿಯ ಯುವ ಪ್ರತಿಭೆಗಳಿಗೆ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ರೂಪಿಸಿಕೊಟ್ಟಿರುವಂತಹ ಯುವ ಕಬಡ್ಡಿ ಸೀರೀಸ್ ನ CEO ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ವಿಕಾಸ್ ಜಿ ಅವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಯುವ ಕಬಡ್ಡಿ ಸೀರೀಸ್ ನಲ್ಲಿ ನಮ್ಮ HMT ಕಾಲೇಜ್ ನ ಆಕಾಶ್ ಬ್ರಾವ್ ಅವರಿರ್ಬೋದು, ಹಾಗೆ ಮಧು ಕಾವೇರಪ್ಪ, ಅನೇಕ ಪ್ರತಿಭೆಗಳು ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಭಾಗವಹಿಸಿ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದ್ರು. 16-6 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. 10 ಅಂಕದ ಮುನ್ನಡೆಯಲ್ಲಿದೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಪ್ರಥಮಾರ್ಧದ ಕ್ಷಣದಲ್ಲಿ ಗೇಮನ್ನ ಸ್ಲೋ ಮಾಡುವಂತಹ ಪ್ರಯತ್ನದಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ಈ ಬಾರಿ ಸೆವೆನ್ ಬ್ರದರ್ಸ್ ತಂಡದ ಜರ್ಸಿ ನಂಬರ್ 1 ಇಬ್ಬರು ಡಿಫೆನ್ಸ್ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ ಅಂಕಲ್ಲದೆ ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸ್ಟಾರ್ ರೈಡರ್ ಈ ಬಾರಿ ಅದ್ಭುತವಾದಂತಹ ಎಸ್ಕೇಪ್ ಅನ್ನು ಬಳಸ್ಕೊಳ್ತಾ ಇಲ್ಲಿ ಮಿಡ್ ಲೈನ್ ರೀಚ್ ಆದ್ರು. ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತಹ ಯತ್ನ ಆಯ್ತು. ಇಟ್ಸ್ ಅ ಸೂಪರ್ ರೈಡ್. ಡಿಫೆನ್ಸ್ ಭಾಗದಲ್ಲಿ ಸೆವೆನ್ ಬ್ರದರ್ಸ್ ತಂಡದ ಆಟಗಾರರು ಮಿಸ್ಟೇಕ್ ಮಾಡಿದ್ರು. 19-6 19-6 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್.
ಸ್ವಲ್ಪ ವಿರಾಮವನ್ನ ತೆಗೆದುಕೊಂಡು ಮುಂದಿನ ಹಂತದಲ್ಲಿ ಪಂದ್ಯವನ್ನ ಕಂಬ್ಯಾಕ್ ಮಾಡ್ತಾರ. ಸೆವೆನ್ ಬ್ರದರ್ಸ್ ತಂಡದ ಆಟಗಾರರು. ಸೆವೆನ್ ಬ್ರದರ್ಸ್ ತಂಡದ ಪ್ರಮುಖ ದಾಳಿಗಾರ ರಮೇಶ್. 7 ಆಟಗಾರ ನಡುವೆ ಯಾವುದೇ ಅಂಕಲದ ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ 19ನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ತಂಡಗಳು. ರಮೇಶ್ ಅವರಿಂದ ಮಿಸ್ಟೇಕ್. ಇಲ್ಲಿ ದಾಳಿಗಾರನ ಒಂದು ಚಾಣಾಕ್ಷತನ. ಮಲ್ಟಿಪಲ್ ರೈಟ್ ಪಾಯಿಂಟ್. 1-6 in favor of Glory Sports Club. Third right. It's a do or die. ಮಾಡು ಇಲ್ಲವೇ ಮಡಿ. ಎಸ್, ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 22-6 in favor of Glory Sports Club. ಸೆಕೆಂಡ್ ಕಾಲ್ ಚಿಕ್ಕಬಾಣವರ ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರಿಗಿದು ಎರಡನೇ ಕರೆ. ವಿಶ್ವಣ್ಣ ಸ್ಟಾರ್ಟ್ ಮಾಡು. ಎಸ್ಎಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. 22-6 ಪ್ರಸ್ತುತ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಹಾಫ್ ಟೈಮ್ ಸ್ಕೋರ್ 22-6 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ಲೋನ ಅಂಕವನ್ನು ಪಡೆಯುವುದರ ಮೂಲಕ ಮತ್ತಷ್ಟು ಅಂಕದ ಮುನ್ನಡೆಯೊಂದಿಗೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ತನ್ನ ಆತ್ಮವಿಶ್ವಾಸವನ್ನ ಇಲ್ಲಿ ಹೆಚ್ಚಿಸಿಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೆವೆನ್ ಬ್ರದರ್ಸ್ ತಂಡದ ಯುವ ದಾಳಿಗಾರ ರೈಟ್ ಕಪ್ ಭಾಗದಿಂದ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಯತ್ನ. ಎಸ್, ವಾಟ್ ಅ ಬ್ಯೂಟಿಫುಲ್ ಸೋಲೋ ಟ್ಯಾಕಲ್. 26-6 in favor of Glory Sports Club. ಇಂದು ಮೂರನೇ ದಿನದ ಕಬಡ್ಡಿ ಪಂದ್ಯಾವಳಿ. ನಾಳೆ ಸಹ ಇನ್ನಷ್ಟು ರೋಚಕ ಪಂದ್ಯಗಳು ನೋಡಲಿಕ್ಕಿದೆ ಈ ಒಂದು ಮೈದಾನದಲ್ಲಿ. ನಾಳೆ ಅಂತಿಮ ದಿನದ ಪಂದ್ಯಗಳು ಜೊತೆಯಲ್ಲಿ ಈ ಬೆಂಗಳೂರು ಚಾಂಪಿಯನ್ ಟ್ರೋಫಿ ಯಾರಿಗೆ ಬರಲಿಕ್ಕಿದೆ ಎಂದು ಕಾದು ನೋಡ್ಬೇಕಾಗಿದೆ. ಇಲ್ಲಿ ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೆ ಅವಕಾಶ ಇರೋದಿಲ್ಲ. ಸ್ಟ್ರಗಲ್ ಆಗಿರೋದ್ರಿಂದ ಇಲ್ಲಿ ಪರ್ಶೂಟ್ಗೆ ಅವಕಾಶ
ತೀರ್ಪುಗಾರರು ತೀರ್ಮಾನವನ್ನ ನೀಡುತ್ತಾರೆ. ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರಾಗಿ ಕಬಡ್ಡಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು. ಒಂದು ಕಬಡ್ಡಿ ಪಂದ್ಯಾವಳಿ ಯಶಸ್ವಿ ಆಗ್ಬೇಕಾದ್ರೆ ನಿಜವಾಗ್ಲೂ ತೀರ್ಪುಗಾರರು ನೀಡುವಂತಹ ಒಂದು ತೀರ್ಮಾನದ ಮೇಲೆ ಸಂಪೂರ್ಣವಾದಂತಹ ಪಂದ್ಯ ನಿಂತಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ನಮ್ಮ ತೀರ್ಪುಗಾರರು ಸಹ ಬಹಳ ಅದ್ಭುತವಾಗಿ 3 ದಿನಗಳಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಿರ್ಣಾಯಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. Yes, 28-7 in favor of Glory Sports Club. ಪಂದ್ಯ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಸಾಗ್ತಾ ಇದೆ. ಕೊನೆಯ ಕ್ಷಣಗಳಲ್ಲಿ ಕಮ್ ಬ್ಯಾಕ್ ಮಾಡ್ತಾರ. ಎಸ್, ರಮೇಶ್ ಅವರಿಂದ ಉತ್ತಮವಾದಂತಹ ಟ್ಯಾಕಲ್. ದಾಳಿಗಾರನ ಪ್ರಯತ್ನ ಸಾಕಷ್ಟು ಇತ್ತು, ಆದ್ರೆ ಸಪೋರ್ಟ್ ಕೂಡ 7 ಬ್ರದರ್ಸ್ ತಂಡದ ಆಟಗಾರರಿಂದ 28-8 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಹಂತದ ಮುನ್ನಡೆಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೆ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಒಳನುಗ್ಗಿದ್ರು, ಡ್ಯಾಶ್ ಹೊಡೆಯುವಂತ ಯತ್ನ ಸಹ ಇತ್ತು, ಆದ್ರೆ ಉತ್ತಮವಾದಂತ ಒಂದು ದಾಳಿಯೊಂದಿಗೆ ಮಲ್ಟಿಪಲ್ ರೈಟ್ ಪಾಯಿಂಟ್. ಇಲ್ಲಿಂದ ಏನಾದ್ರೂ ಕಮ್ ಬ್ಯಾಕ್ ಮಾಡ್ತಾರ 7 ಬ್ರದರ್ಸ್ ತಂಡದ ಆಟಗಾರ. 28-10 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. in favor of Glory Sports Club. ಕಿಕ್ ಮಾಡುವಂತ ಯತ್ನ, ಡೈವಿಂಗ್ ಆಂಕಲ್ ಹೋಲ್ಡ್. ಮೂವತ್ತು 10 20 ಅಂಕದ ಮುನ್ನಡೆಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಕಾರ್ಯಕ್ರಮಕ್ಕೆ ಈ ದಿನದ ಪ್ರಮುಖ ಕೇಂದ್ರ ಬಿಂದು ಸನ್ಮಾನ್ಯ ಶ್ರೀಯುತ ಎನ್ ಗಿರೀಶ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದು ಅವರ ಹುಟ್ಟುಹಬ್ಬ. ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎನ್ ಗಿರೀಶ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದು ನಮ್ಮ ಎನ್ ಗಿರೀಶ್ ಸರ್ ಅವರ ಹುಟ್ಟುಹಬ್ಬ. ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಬಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಲಾಜಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ HMP ಕಾಲೋನಿ ಬಯಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ಗಣ್ಯಾತಿ ಗಣ್ಯರಿಗೆ HMT ಕಾಲೋನಿ ಬಯಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. (33-10) in favor of Glory Sports Club. ವಿಭಾರಿ ದಾಳಿಯಲ್ಲಿ ವಿಘ್ನೇಶ್ ಸುಪಟ ಕ್ಲಾನೋಗದ ಯುವ ಪ್ರತಿಭೆ. ಮುಂದಿನ ಪಂದ್ಯ ಚಿಕ್ಕಬಾಣವರ ವಿರುದ್ಧ ವಿಶ್ವೇಶ್ವರಯ್ಯ. 2 ತಂಡಗಳಿಗಿದು ಅಂತಿಮ ಕರೆ. Both team captain lost 5 minutes to go. आखिरी 5 मिनट का खेल अभी बाकी है. 33-11 in favor of Glory Sports Club. ನಮ್ಮ ಈ ಕಾರ್ಯಕ್ರಮಕ್ಕೆ
ಈ ದಿನದ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು, ಪ್ರಮುಖ ಕೇಂದ್ರ ಬಿಂದು. ನಿಜವಾಗ್ಲೂ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡ್ತಾ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಈ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ನೆಚ್ಚಿನ ನಲ್ಮೆಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎನ್ ಗಿರೀಶರ್ ಅವರ ಒಬ್ಬ ಎಲ್ಲ ಕ್ರೀಡಾಪಟುಗಳ ಕ್ರೀಡಾ ಪ್ರೇಮಿಗಳ ಪರವಾಗಿ ಎನ್ ಗಿರೀಶರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ಇದ್ದಾವೆ. ಈ ಒಂದು ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸಿ ನಮ್ಮ HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯವರು ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ಬಹಳ ಅಭೂತಪೂರ್ವವಾದಂತಹ ಒಂದು ಯಶಸ್ವಿ ಪಂದ್ಯಾವಳಿ. ನಾಲ್ವರು ಡಿಫೆನ್ಸ್ ನಡುವೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಯುವ ದಾಳಿಗಾರ ದೇವು ಯಾವುದೇ ಅಂಕಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಲೆಫ್ಟ್ ಕಾರ್ನರ್ ಮೇಲೆ ಟಚ್ ಮೂಲಕ ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. Both team captain lost 4 minutes to go. Third right. It's a do or try. ಮಾಡು ಇಲ್ಲವೇ ಮಡಿ ಒಂದು ಅಂಕವನ್ನು ಪಡಿ. ಡಬಲ್ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ 7 ಬ್ರದರ್ಸ್ ತಂಡದ ಆಟಗಾರರು. 33-14 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕ್ಲ್ ಆನ್ ಆಗಿರುವ ಸಂದರ್ಭ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಯತ್ನ ಇತ್ತು. ಉತ್ತಮವಾದಂತಹ ಎಸ್ಕೇಪ್. 33-15 ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. HMT ಕಾಲೇಜ್ ಬಾಯ್ಸ್ ನ ಈ ಒಂದು ಕೇಶವ ಕ್ರೀಡಾಂಗಣಕ್ಕೆ ನಮ್ಮ ಮಾಜಿ ಉಪಮೇಯರ್, ಮಾಜಿ BBMP ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆನಂದ್ ಸರ್ ಅವರು ಅವರ ಅಧಿಕಾರಾವಧಿಯಲ್ಲಿ ಇದೊಂದು ಸಂಪೂರ್ಣವಾದಂತಹ ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಹಾಗೆ ನೀವೇನು ಕಾಯಮಾದಂತಹ ಒಂದು ಗ್ಯಾಲರಿ ವ್ಯವಸ್ಥೆಯನ್ನ ಏನು ನೋಡ್ತಾ ಇದ್ರ ಆ ಒಂದು ಗ್ಯಾಲರಿ ವ್ಯವಸ್ಥೆನ ಸಹ ಸನ್ಮಾನ್ಯ ಶ್ರೀಯುತ ಆನಂದ್ ಸರ್ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕೇಶವ ಕ್ರೀಡಾಂಗಣಕ್ಕೆ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ವಹಿಸಿರುತ್ತಾರೆ. ಅದೇ ರೀತಿ ಈ ಒಂದು ಕ್ರೀಡಾಂಗಣಕ್ಕೆ ನೀರಿನ ವ್ಯವಸ್ಥೆಯನ್ನ ನಮ್ಮ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರು ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಕ್ರೀಡೆಗೆ ಸದಾ ಪ್ರೋತ್ಸಾಹ ನೀಡುವಂತಹ ಸನ್ಮಾನ್ಯ ಶ್ರೀಯುತ NM ಗಿರೀಶರ್ ಅವರು ಕೊಡುಗೆಯಾಗಿ ನೀಡಿರುತ್ತಾರೆ. 33-19 ಪಂದ್ಯ 14 ಅಂಕದ ಮುನ್ನಡ. ಫಸ್ಟ್ ಏಡ್ ನೀಡಿ. ಒಂದು ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಆಟಗಾರನ ಭುಜಕ್ಕೆ ಸ್ವಲ್ಪ ಏಟ್ ಆಗಿದೆ. ನರಸಿಂಹ ಒಂದ್ ನಿಮಿಷ, ಶಿವ್ ಬರ್ತಾರೆ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಗೆ ಒಂದ್ ಸ್ವಲ್ಪ ಗಾಯದ ಒಂದು ಸಮಸ್ಯೆ ಕಾಡ್ತಾ ಇದೆ. ಸಾಕಷ್ಟು ಫಿಟ್ ಆಗಿರ್ತಾರೆ, ಪ್ರತಿನಿತ್ಯದ ಅವ್ರದ್ದೇ ಆದಂತ ವ್ಯಾಯಾಮದ ಅಭ್ಯಾಸದಲ್ಲೂ ಸಹ ಆಟಗಾರರು ಇರ್ತಾರೆ. ಅದೇ ರೀತಿ ಕೆಲವೊಮ್ಮೆ ಸಣ್ಣ ಪುಟ್ಟ ಗಾಯಗಳು ಆಗ್ಬೋದು. ಕಬಡ್ಡಿಯಲ್ಲಿ ಇದೆಲ್ಲ
ಸಹಜ. ಮೂವತ್ನಾಲ್ಕು 21, 24-21 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. Both team captain lost 2 minutes to go. 34-21 in favor of Glory Sports Club. ಐದು ಆಟಗಾರರ ನಡುವೆ ಸಾಕಷ್ಟು ಒಳನುಗ್ಗೆ ಒಂದು ಅದ್ಭುತವಾದಂತಹ ಹ್ಯಾಂಡ್ ಟಚ್. ಕೊನೆಯ ಕ್ಷಣದಲ್ಲಿ ಈ ಒಂದು ಪಂದ್ಯ ಸಾಗಿ ಬರ್ತಾ ಇದೆ. ಯುವ ದಾಳಿಗಾರ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರನಾಗಿ ಒಂದು ಉತ್ತಮವಾದಂತಹ ದಾಳಿ ಆಧರಿಸಿದಂತ ಲೀಲಾಜಾಲವಾಗಿ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ವಾಪಸ್ ಆದ್ರು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅತ್ಯಂತ ವೇಗವಾಗಿ ಬ್ಲಾಕ್ ಮಾಡಿದ್ರು. ಸಂಪೂರ್ಣವಾಗಿ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಲೀಡ್ ಅನ್ನ ಸಹ ಹೆಚ್ಚಿಸಿಕೊಳ್ತಾ ಇರುವಂತಹ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ. ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಈ ಪಂದ್ಯಗಳಲ್ಲಿ ಭಾಗವಹಿಸಿದಂತ 7 ಬ್ರದರ್ಸ್ ತಂಡಕ್ಕೂ ಸಹ ಧನ್ಯವಾದ.